ದೇಶದಲ್ಲಿ ಉಂಟಾಗಿರುವ ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಶೀಘ್ರದಲ್ಲೇ ಪರಿಹಾರ ಸಿಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿದೆ. ಹಾರ್ಮುಜ್ ಜಲಸಂಧಿಯಿಂದ ಯಶಸ್ವಿಯಾಗಿ ಹೊರಟು ಗುಜರಾತ್ನ ಮುಂದ್ರಾಗೆ ಭಾರತ್ ಎಲ್ಪಿಜಿ ನೌಕೆ ಶಿವಾಲಿಕ್ ಬಂದು ತಲುಪಿದೆ. ಮೂಲಗಳ ಪ್ರಕಾರ ಶಿವಾಲಿಕ್ ನೌಕೆಯು ಮಂಗಳೂರಿಗೂ ಆಗಮಿಸಲಿದೆ ಎನ್ನಲಾಗಿದೆ. 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತುಕೊಂಡು ಬಂದಿರುವ ಶಿವಾಲಿಕ್ ನೌಕೆಯು 20 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಮುಂದ್ರಾದಲ್ಲಿ ಇಳಿಸಲಿದೆ ಹಾಗೂ 26,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ನವಮಂಗಳೂರು ಬಂದರಿಗೆ ಹೊತ್ತು ತರಲಿದೆ ಎನ್ನಲಾಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಈ ಎಲ್ಪಿಜಿ ತರಿಸುತ್ತಿದ್ದಾರೆ ಎಂದು ಮೂಲಗಳು ಮಾಹಿತಿಯನ್ನು ನೀಡಿದೆ. ಮಾರ್ಚ್ ಮೊದಲನೇ ವಾರವೇ ಭಾರತದ ಶಿವಾಲಿಕ್ ಹಾಗೂ ನಂದಾದೇವಿ ಯುದ್ಧ ನೌಕೆಯು ಕತಾರ್ನ ರಾಸ್ ಲಫಾನ್ ಬಂದರಿನಿಂದ ಎಲ್ಪಿಜಿ ಹೇರಿಕೊಂಡು ಹೊರಟಿತ್ತು. ಆದರೆ ಇದಾದ ಬಳಿಕ ಉಂಟಾದ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿಯಲ್ಲಿಯೇ ಈ ಹಡಗುಗಳು ಬಾಕಿಯಾಗಿದ್ದವು. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.